ಅಂದಾಗೆ ನಿಮ್ಮ ಅಣ್ಣ ವೇದಾಂತ ಯಾಕೆ ಬಂದಿಲ್ಲ? ಅದು ಮೋಸ್ಟ್ಲಿ ಇವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅನ್ಸುತ್ತೆ. ಹೇಗಾದ್ರೂ ಮಾಡಿ ವ್ಯವಹಾರ ಕುದುರಿಸೋಣ ಅಂತ ಹೇಳಿ ಒಬ್ಬರೇ ಬಂದಿದ್ದಾರೆ. ಆಕ್ಚುಲಿ ನೀವು ಅವತ್ತು ಮಾತಾಡಿದ್ ನೋಡಿದ್ರೆ ನಿಮ್ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೆ ನಾನು. ಚಿಲ್ಲರೆ ವ್ಯವಹಾರ ಮಾಡೋರೆಲ್ಲ ಬರೀ ಇದನ್ನೇ ಮಾಡೋದು ಸರ್. ನೀವು ಅವರನ್ನ ನಂಬಿ ಫೂಲ್ ಆಗಿದ್ದೀರಾ ಅಷ್ಟೇ. ಮೋಸ್ಟ್ಲಿ ನಿಮ್ಮ ಅಣ್ಣ ಹೆದರ್ಕೊಂಡು ನಿಮ್ಮೊಬ್ಬರನ್ನ ಇಲ್ಲೂ ಕಳಿಸಿದಾರೆ ಅನ್ಸುತ್ತೆ ಅಲ್ವಾ? ನಿಮ್ಮ ಅಣ್ಣ ಬಿಸ್ನೆಸ್ ನಲ್ಲಿ ಕಿಂಗ್ ಅಂತ ಕೇಳ್ಪಟ್ಟಿದೆ, ಆದ್ರೆ ಕೈಲಾಗ್ದವರು ಅಂತ ಗೊತ್ತಿರಲಿಲ್ಲ. ವ್ಯವಹಾರಗಳು ಬಂಡವಾಳಕ್ಕಿಂತ ಬುದ್ಧಿವಂತಿಕೆ ಹೆಚ್ಚಿಗೆ ಕೇಳುತ್ತೆ ಮಿಸ್ಟರ್ ವಿಕ್ರಾಂತ್. ಆ ಬುದ್ಧಿವಂತಿಕೆ ನಿಮ್ಗಾಗ್ಲಿ ನಿಮ್ಮಣ್ಣನ್ಗಾಗ್ಲಿ ಇಲ್ಲ. ಅವ್ರು ಬಂದಿಲ್ಲ ಅಂದ್ಮೇಲೆ ನಿಮ್ಮೊಬ್ಬರಿಂದ ಈ ವ್ಯವಹಾರ ಆಗಲ್ಲ. ಐ ಆಮ್ ಸಾರಿ. ಅಜಯ್ ಅವ್ರಿಗೆ ಬಿಟ್ಟು ನಿಮ್ಗೆ ಪ್ರಾಪರ್ಟಿ ಕೊಡೋದಕ್ಕೆ ಯಾವ ರೀಸನ್ಸ್ ಉಳಿದಿಲ್ಲ. ನಿಮಗೆ ಪ್ರಾಪರ್ಟಿ ಬೇಕೇ ಬೇಕು ಅನ್ನೋ ದುರುದ್ದೇಶದಿಂದ ಅಜಯ್ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದೀರಾ. ನಮ್ಗೆ ನಮ್ಮ ಪ್ರಾಪರ್ಟಿ ಮುಖ್ಯ. ಅಜಯ್ ಅವ್ರ ಡೀಲ್ ನಮ್ಗೆ ಒಪ್ಪಿಗೆ ಆಗಿದೆ. Stop it. Stop it. साक्षात् श्री हरिचक्रमिवा सर्वांगे महादेव नटराजैवा अत्यंत विशिष्टं गुणमयं वसिष्ठा नवजन विजयं तथ्यं अहो वसिष्ठा अहो वसिष्ठा अहो वसिष्ठा. ನನ್ನ ಹತ್ರ ಅಜಯ್ ಕೊಟ್ಟಿರೋ ಪ್ಲಾನ್ಗಿಂತ ಬೆಟರ್ ಪ್ಲಾನ್ ಇದೆ. ಶಾಲ್ ಐ ಪ್ರೊಸೀಡ್? ನಮಗೀಗ ನಿಮ್ಗೆ ಯಾವ ಪ್ಲಾನ್ ಅನ್ನು ಕೇಳೋ ಮೂಡ್ ಇಲ್ಲ. ಅಜಯ್ ಅವ್ರ ಪ್ಲಾನ್ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ ಎವಿಡೆನ್ಸು ಇಲ್ಲ. ಖಂಡಿತವಾಗ್ಲೂ ಅದನ್ನ ಹೇಳೋದಿಕ್ಕೆ ಅಲ್ವಾ ಇಲ್ಲಿ ತನಕ ಬಂದಿರೋದು. ಮಿಸ್ಟರ್ ಅಜಯ್ ನನ್ನ ಪ್ಲಾನ್ ಕದ್ದು, ಆದ್ರೆ ನನ್ನ ಪ್ಲಾನಿಂಗ್ ಡೀಟೇಲ್ಸ್ ನೋಡ್ಬೇಕಾದ್ರೆ ಅದೇ ನನ್ನ ಪ್ಲಾನಿನ ಶಕ್ತಿ ಅಂಡ್ ಮೈ ಎವಿಡೆನ್ಸ್ ಟು. ಹಲೋ ಮಿಸ್ಟರ್ ವೇದಾಂತ್, ನಿಮ್ ಭಾಷಣ ಕೇಳಕ್ಕೆ ಇಲ್ಲಿ ಯಾರಿಗೂ ಟೈಮ್ ಇಲ್ಲ. ಅದೇನ್ ಪ್ರೂಫ್ ಅಂತ ಕೊಡಿ, ಆಮೇಲೆ ನೋಡೋಣ. ಎಸ್ ವೇದಾಂತ್, ಪ್ರೂಫ್ ಕೊಡಿ. ನನ್ನ ಪ್ರಕಾರ ಈ ಪ್ರಾಪರ್ಟಿಲಿ ರೆಸಾರ್ಟ್ ಬರೋದೇ ತಪ್ಪು ಅಂತ ಹೇಳ್ತೀನಿ. ಪ್ರಾಪರ್ಟಿಯ ಒಂದ್ ಕಡೆ ಟೆಂಪಲ್ ಇದೆ, ಮತ್ತೊಂದ್ ಕಡೆ ಸ್ಕೂಲ್ ಇದೆ. ಇವೆರಡರ ಮಧ್ಯೆ ರೆಸಾರ್ಟ್ ಕಟ್ಟೋದು ಒಳ್ಳೆ ಕಲ್ಚರ್ ಅಲ್ಲ. ಪ್ರೂಫ್ ಕೊಡಿ ಅಂದ್ರೆ ಮತ್ತೆ ಅದೇ ಕತೆ ಶುರು ಮಾಡಿದ್ದಾರೆ. ಮಿಸ್ಟರ್ ಅಜಯ್, ನಾನು ಪ್ರೂಫ್ಗೆ ಬರ್ತಾ ಇದ್ದೀನಿ. ನೀವು ರೆಸಾರ್ಟ್ ಕಟ್ಟೋರು ನಿಮ್ಮ ಪ್ಲಾನ್ ಅಲ್ಲಿ, ಆಮೇಲೆ ನನ್ನ ಹತ್ರ ಕದ್ದಿರೋ ಪ್ಲಾನ್ ಅಲ್ಲಿ ಎನ್ವೈರನ್ಮೆಂಟಲ್ ಕಾಸಸ್ ಏನೇನಿದೆ ಅಂತ ತಿಳ್ಕೊಬೋದಾ? ಏನ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಯಾಕದಲ್ಲ ಈಗ? ಯಾಕಂದ್ರೆ ಈ ಪ್ಲಾನ್ ಕಂಪ್ಲೀಟ್ ಆಗಿ ನಿಮ್ದಲ್ಲ ಅಂತ ತೋರಿಸೋದಕ್ಕೆ. ನಾನು ನನ್ನ ಪ್ಲಾನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಅದಕ್ಕೆ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಏನು ಹೇಳೋದಕ್ಕಾಗಲಿಲ್ಲ. ಯಾಕೆಂದ್ರೆ ಇದು ಕಾಪಿ ಹೊಡೆದಿರೋ ಪೇಪರ್. ಏನ್ ಹೇಳ್ತಿದ್ದೀರಾ ವೇದಾಂತ್? ದುಡ್ಡಿನ ಆಸೆ ತೋರಿಸಿ ಲಾಭದ ಹೇಳಿ ಎನ್ವೈರನ್ಮೆಂಟ್ ಬಗ್ಗೆ ಕನ್ಸರ್ನ್ ಇಲ್ದಿರೋ ಇಂಥವ್ರು ಸಮಾಜಕ್ಕೆ ಕಂಟಕ ಆಗ್ತಾರೆ. ಸಿಟಿ ಸೆಂಟರ್ಲಿ ರೆಸಾರ್ಟ್ ಮಾಡೋದ್ರಿಂದ ನಮ್ಮ ನೇಚರ್ಗೆ ಹಾಗೂ ಕಲ್ಚರ್ಗೆ ಹಾಗೂ ಹಾರ್ಮ್ಫುಲ್ ಎಫೆಕ್ಟ್ಸ್ ಬಗ್ಗೆ ಇವ್ರು ಮಾತಾಡ್ತಿಲ್ಲ. ಆದ್ರೆ ನನ್ನ ಪ್ಲಾನ್ ಅಲ್ಲಿ ರೀಸನಬಲ್ ಅಮೌಂಟ್, ಸೋಷಿಯಲ್ ಕಾಸ್, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ರಿಪೋರ್ಟ್ಸ್ ಇದೆ. ನಾವಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ, ಬದಲಿಗೆ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸ್ಟಾಲ್ ಮಾಡ್ತೀವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್, ಕೊಳವೆ ಬಾವಿ ಬದಲು ಕೆರೆ ನಿರ್ಮಾಣ ನಮ್ಮ ಯೋಜನೆ ಇದೆ. ಹಾಗೆ ಖಾಲಿ ಇರೋ ನಾರ್ತ್ ಈಸ್ಟ್ ಜಾಗದಲ್ಲಿ ಸೊಪ್ಪು ಹಾಗೂ ತರಕಾರಿನ ಬೆಳೆಯಬೇಕು ಅಂತ ಅನ್ಕೊಂಡಿದ್ವಿ. ಇದರಿಂದ ಮಕ್ಕಳಿಗೆ ಕೃಷಿ ಬಗ್ಗೆ ಹೇಳ್ಕೊಟ್ಟಾಗೂ ಆಗುತ್ತೆ, ದೊಡ್ಡವನ್ನ ಆಕ್ಟಿವಿಟೀಸ್ಗಳಲ್ಲಿ ಎಂಗೇಜ್ ಮಾಡಿದಾಗೂ ಆಗುತ್ತೆ. ನಮ್ಮ ಈ ಪ್ಲಾನ್ಸ್ ಇಂದ ನೇಚರಿಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಂತೂ ಅಲ್ಲ. ನನಗಿಂತ ಕಡಿಮೆ ಕೋಟ್ ಮಾಡಿ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಿಮ್ಮನ್ನ ಪಾರ್ಟ್ನರ್ಸ್ ಕೂಡ ಮಾಡ್ಕೊಳ್ತೀನಿ ಅಂತ ಹೇಳ್ತಿದಾರಲ್ಲ, ಇದೆಲ್ಲ ಶುದ್ಧ ಸುಳ್ಳು. ಇನ್ಫ್ಯಾಕ್ಟ್ ಇನ್ನು ಸ್ವಲ್ಪ ದಿನಗಳಾದ್ಮೇಲೆ
ನಿಮ್ಗಳ ಹತ್ರ ಇನ್ವೆಸ್ಟ್ ಮಾಡಿ ಅಂತ ಕೂಡ ಬರ್ತಾರೆ. ಇದು ಇವ್ರ ಹಳೆ ವರ್ಷ. ಇವ್ರು ಇದಕ್ಕೆ ಫೇಮಸ್ ಕೂಡ. ನಿಜವಾಗ್ಲೂ ಇದು ಎಕನಾಮಿಕಲ್ ಹಾಗೂ ಪ್ರಾಕ್ಟಿಕಲ್ ಪ್ಲಾನ್. ಈ ತರ ಪ್ರಾಜೆಕ್ಟ್ ಮಾಡೋದ್ರಿಂದ ಎಲ್ಲರಿಗೂ ಇದೊಂದು ರೋಲ್ ಮಾಡೆಲ್ ಕನ್ಸ್ಟ್ರಕ್ಷನ್ ಕೂಡ ಆಗುತ್ತೆ. ಕಂಗ್ರಾಚುಲೇಷನ್ಸ್ ವೇದಾಂತ್, ಡೀಲ್ ಈಸ್ ಯುವರ್ಸ್. ನಿಮ್ಗೆ ಓಕೆ ಅಲ್ವಾ ಸರ್? 200% ಓಕೆ. ಅಪ್ಪಣ್ಣ ತಮ್ಮನ ಬಿಟ್ಟು ತಾನೊಬ್ನೇ ಏನೋ ಅರ್ಧ ರಾಜ್ಯ ಗೆದ್ದಿದ್ದೀನಿ ಅನ್ನೋ ತರ ಖುಷಿ ಪಡ್ತಾನೆ. ಡಬ್ಬ ನನ್ ಮಗ. ಥ್ಯಾಂಕ್ ಯು ಅಗ್ರಜ. ಕರೆಕ್ಟ್ ಟೈಮಿಗೆ ಬಂದು ನಾನು ಮರ್ಯಾದೆ ಉಳಿಸ್ತೇನೆ. ನೀನ್ ಬಂದಿರಲಿಲ್ಲ ಅಂದ್ರೆ ಒಬ್ಬನೇ ನಿಂತು ಈ ಡೀಲ್ ಕ್ರ್ಯಾಕ್ ಮಾಡಕ್ಕಾಗ್ತಿರ್ಲಿಲ್ಲ. ಇಟ್ಸ್ ಓಕೆ ವಿಕ್ರಮ್. ಅಂಡ್ ನೀನ್ ಹೇಳಿದ್ದು ಒಂದೊಂದು ಪಾಯಿಂಟ್ ಕೂಡ ಇಟ್ ಮೇಡ್ ಸೆನ್ಸ್. ಈ ಲೆವೆಲ್ ಪ್ರೆಸೆಂಟೇಷನ್ ಕೊಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ವಿಕ್ರಮ್, ನೀನು ನನಗೆ ಹೇಳಿದ ಸೋಲಾರ್ ಪ್ಯಾನಲ್ ಪಾಯಿಂಟ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಪ್ರಾಜೆಕ್ಟ್ ಇವತ್ತು ನಮ್ದಾಗಿದೆ ಅಂದ್ರೆ ಅದಕ್ಕೆ ನೀನು ಕೂಡ ಕಾರಣ. ಇಲ್ಲ ಅಗ್ರಜ, ನೀನ್ ಬಂದಿರಲಿಲ್ಲ ಅಂದಿದ್ರೆ ಈ ಪ್ರಾಜೆಕ್ಟ್ ನಮ್ ಕೈ ಬಿಟ್ಟು ಹೋಗೋದು. ನಿನ್ ವ್ಯಾಲ್ಯೂ ಏನು ಅಂತ ನನ್ಗೆ ಯಾವಾಗ್ಲೂ ಗೊತ್ತಿತ್ತು. ನೀನಿಲ್ಲೇ ನಮ್ ಜೀವನ ಅರ್ಥನೇ ಇಲ್ಲ. ನಾನು ಅಷ್ಟೇ ವಿಕ್ರಾಂತ್. ನೀನು ಇಲ್ಲಾಂದ್ರೆ ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಗುತ್ತೆ. ನೀನಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ವೇದಾಂತ್, ನಿಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ವಿಚಾರ ನನಗೆ ನಿನಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಅದರ ರಾಜೆಗೆ ಹೇಗೆ ಗೊತ್ತಾಯ್ತು? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಗ್ರಜ. ಬಟ್ ಅದು ಹೇಗ್ ಲೀಕ್ ಆಯ್ತು ಅಂತ ನನ್ ಐಡಿಯಾನೇ ಇಲ್ಲ. ಬಚ್ಚಿಟ್ಟಿರೋ ಮೈಕ್ ನೋಡಿ ನಮ್ಮ ಮಾತನ್ನ ಯಾರೋ ಕದ್ದು ಕೇಳಿಸ್ಕೊಳ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತು. ಮೈಕ್ ಇಟ್ಟಿರೋದು ಯಾರು ಅಂತ ಗೊತ್ತಾಗೋಕ್ಕೆ ಅಗ್ರಜ CCTV ಫುಟೇಜ್ನ ಚೆಕ್ ಮಾಡಿ ಅಂತ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ದ. ಆದರೆ ಮೈಕ್ ಫಿಕ್ಸ್ ಮಾಡೋ ಮೊದಲು CC ಕ್ಯಾಮ್ರಾನೇ ಅವರು ಕವರ್ ಮಾಡಿದ್ರು. ನಾವಲ್ಲಿಂದ ಬಂದ ತಕ್ಷಣ ಕಾನ್ಸ್ಟೆಂಟ್ ಆಗಿ ಯಾರೋ ನಮ್ಮನ್ನ ಗಮನಿಸ್ತಿದ್ದಾರೆ ಅಂತ ಫೀಲ್ ಆಯ್ತು. ಅಂಡ್ ಮೋರೋವರ್ ಈ ಪ್ರಾಜೆಕ್ಟ್ ನ ಬಿಟ್ಕೊಡೋ ಯಾವ ಸೀನು ಇರಲಿಲ್ಲ. ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಪ್ಲಾನ್ ಮಾಡಿದ್ವಿ. ನಮ್ಮ ಪ್ಲಾನ್ ಪ್ರಕಾರ ನಾವು ಬೇರೆ ಬೇರೆ ಆಗಿ ಮಾತಾಡೋಣ ಅಂತ ಡಿಸೈಡ್ ಆಗ್ತೀವಿ. ಹಾಗೆ ಮಾಡೋದ್ರಿಂದ ಅವನಿಗೆ ನಮ್ಮ ಮಾತು ಕೇಳೋ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆ ಪ್ಲಾನ್ನೇ ಪ್ಲೇ ಮಾಡಿದ್ವಿ. ಓಹೋ, ಇದಾ ವಿಚಾರ? ಎಸ್ ರೌಡಿನಗ್ನಿ, ಅವತ್ತು ಏನಾಯ್ತು ಅಂತ ನಿಮಗೆ ನೆನಪಿದ್ಯಾ? ಮಾಡಿದ್ದನ್ನ ನೀವೇ ತಿನ್ಕೊಳ್ಳಿ, ನನಗಿದ್ ಬೇಡ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಾನು ತಗೊಂಡು ಹೋಗಿ ಕೊಡ್ತೀನಿ. ಪ್ಯಾಕ್ ಮಾಡಿ. ಅಗ್ರಜ ನನಗೆ ಚಪಾತಿ ಕಳಿಸಿದ ನೋಡು. ನನ್ನ ಹೆಂಡತಿಗೆ ಮಲ್ಟಿಗ್ರೈನ್ ಚಪಾತಿನೇ ಬೇಕು ಅಂತ ಕಾಟ ಕೊಟ್ಟೆ. ಪಾಪ. ಆ ಬಾಕ್ಸ್ ಅಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಪೆನ್ ಡ್ರೈವ್ ಇತ್ತು. ಟಿಫಿನ್ ಬಾಕ್ಸ್ ಅಲ್ಲೇ ಪೆನ್ ಡ್ರೈವ್. ಯು ಆರ್ ಟೂ ಸ್ಮಾರ್ಟ್ ಅಗ್ರಜ. ಓಹೋ,
ಒಳ್ಳೆ ಆಕ್ಟರ್ಸ್ ನೀವಿಬ್ರಿಗೂ ಸೇರಿ ಒಂದು ಅವಾರ್ಡ್ ಕೊಡ್ಸ್ಬೇಕು ನೋಡಪ್ಪ. ಅವತ್ತು ವಿಕ್ರಾಂತಿ ಕೊಡೋದು ನನಗೆ ಟ್ಯಾಬ್ಲೆಟ್ ಕೊಟ್ಟಲ್ಲ ಏನು ವಿಕ್ರಾಂತಿ ತಲೆನೋವು ಅಂತ ಅದರಲ್ಲಿ ಮೆಮೊರಿ ಕಾರ್ಡ್ ಇತ್ತು. ಅಮೂಲ್ಯ ಇದನ್ನ ವಿಕ್ರಾಂತಿ ಕೊಟ್ಬಿಡು. ಈ ವಿಷಯ ಎಲ್ಲೂ ಹೊರಗಡೆ ಲೀಕ್ ಆಗಬಾರ್ದು ಅಂತಾರೆ. ನಾನು ಔಟ್ ಹೌಸಿಗೆ ಶಿಫ್ಟ್ ಆಗಿತ್ತು. ಆದ್ರೆ ನಾನು ಆಗಾಗ ಹೋಗಿ ಅಲ್ಲಿ ಡಿಸ್ಕಸ್ ಮಾಡ್ತಾನೆ ಇದ್ದೆ. ನಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ನಡೀತಾನೆ ಇತ್ತು, ಬಟ್ ಸೈಲೆಂಟ್ ಆಗಿ. ಇದು ನಿನ್ ಸಂಬಂಧಪಟ್ಟಿರೋ ಫೈಲ್ ಅನ್ಸುತ್ತೆ, ಅಂದಲ್ಲ ತಗೋ. ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಿದ್ದ ಪ್ರಾಪರ್ಟಿನ ಕಳ್ಕೊಳ್ಳೋದಕ್ಕೆ ನಾವು ತಯಾರಿರಲಿಲ್ಲ. ನಮಗೆ ಗೊತ್ತಿಲ್ಲದೆ ನಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಈ ತರ ಐಡಿಯಾಸ್ ಲೀಕ್ ಆಗ್ತಿದೆ ಅಂದಾಗ ಹೀಗೆ ಮಾಡೋದು ಅನಿವಾರ್ಯ. ನಾವು ಜಗಳ ಹಾಕೊಂಡಿದೀವಿ ಅಂದಾಗ ನಾವು ಬೇರೆ ಬೇರೆ ತರ ಕಮ್ಯುನಿಕೇಟ್ ಮಾಡ್ತೀವಿ. ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಥ್ಯಾಂಕ್ ಯು ಅಗ್ರಜ. ಅಯ್ಯ ನಿಮ್ಮ ಈ ವಿಷಯ ನನಗೆ ಮೊದಲೇ ಹೇಳಿದಿದ್ರೆ ನಾನೇನ್ ಸೆಂಟ್ರಲ್ ಕಡ್ಡಿಯಲ್ಲಿ ಆಡಿಸ್ತಿದ್ನ. ಅಲ್ಲ, ಇಷ್ಟು ದಿನ ನೀವೇ ಸೈಲೆಂಟ್ ಆಗಿ ಸ್ಕೆಚ್ ಹಾಕೊಂಡು ನಮ್ಮನ್ನ ಗೋಳ ಇಟ್ಕೊಂಡ್ರಿ ಅಲ್ವಾ? ನಿಮಗಿದೆ ಇವತ್ತು. ನಾನ್ ನಿಮ್ಮಿಬ್ರನ್ನ ಸುಮ್ಮನೆ ಬಿಡಲ್ಲ. ಮದ್ವೆ ಆದ್ಮೇಲೆ ರೌಡಿಸಮ್ ಆಗಿ ಬಿಡ್ಬೇಕು ಅನ್ಕೊಂಡ್ರೆ ಮತ್ತೆ ನನ್ನನ್ನ ರೌಡಿಸಮ್ ಗಿಳಿಯೋಗ್ ಮಾಡ್ತಿರಲ್ಲ. ಇವತ್ತು ತೋರಿಸ್ತೀನಿ ನನ್ನ ವರ್ಷೇನ. ಎಲ್ಲಿಗೆ ಹೋಗ್ತೀರಾ? ಹೋಗಿ ಮನೆಗೆ ಹೋಗಿ ವಾಪಸ್ ಮನೆಗೆ ಬರ್ಬೇಕಲ್ಲ. ಇವತ್ತು ಅಣ್ಣ ತಮ್ಮ ನನ್ನ ಕೈಗೆ ಸಿಗಿ ರಾಜರ ಬಿಡಿಸಿಲ್ಲ ಅಂದ್ರೆ ನನ್ನ ಹೆಸರು ಅಮೂಲ್ಯನೇ ಇಲ್ಲ. ನಾವ್ ಅವಾಗ್ಲೇ ಹಂಗೆ ಈಗ ಕೇಳ್ಬೇಕಾ? ಅಪ್ಪ ಮಹಾನುಭಾವ್ರ, ನೀವಿಬ್ರು ಇಲ್ಲಿರೋರ್ಗೆ ಯಾವ ಲೆವೆಲ್ಗೆ ಟೆನ್ಷನ್ ಕೊಟ್ಟಿದ್ದೀರಾ ಅನ್ನೋ ಕಲ್ಪನೆ ಕೂಡ ಇಲ್ಲ ನಿಮ್ಗೆ. ನೀವಿಬ್ರು ಮಧ್ಯೆ ಮನಸ್ತಾಪ ಆಗಿದೆ ಅಂತ ಎಲ್ಲರೂ ಮೆಂಟ್ಲಾಗಿದ್ದಾರೆ. ನೀವೇ ಅವ್ರನ್ನ ರಿಲ್ಯಾಕ್ಸ್ ಮಾಡಿಸಿ. ನಾನು ಕೇಳಿಸ್ತೀನಿ. 1 2 3 go. ನಿಮ್ ಮುಖ ನೋಡ್ತಿದ್ರೆ ಏನೋ ಬಗೆ ಹರಿದಿರೋ ತರ ಕಾಣಿಸ್ತಿದೆ. ನಿಮ್ಮ ಕೈ ಮುಗಿದು ಕೇಳ್ತೀನ್ರಪ್ಪ, ಎಲ್ಲ ಓಕೆ ಅಂತ ಒಂದ್ಸಲ ಹೇಳ್ಬಿಡ್ರಪ್ಪ. ಅಯ್ಯೋ ಬಾವ, ಅಗ್ರಜ ಮತ್ತೆ ಅನುಜ ಯಾವಾಗ್ಲೂ ಒಂದೇನೆ. ಇದೆಲ್ಲ ಒಂದ್ ಚಮಕಷ್ಟೇ. ಎಸ್, ಥ್ಯಾಂಕ್ ಯು ಅಮ್ಮ. ಇಷ್ಟಕ್ಕೆಲ್ಲ ಕಾರಣ ನೀವೇ. ಒಂದು ಒಳ್ಳೆ ಕೆಲಸ ಶುರು ಮಾಡಕ್ ಹೊರಟಾಗ ಅದ್ರ ಮಧ್ಯೆ ಎಷ್ಟೇ ವಿಘ್ನ ಬಂದ್ರು ಅದು ನೆರವೇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗ್ಲಪ್ಪ, ನೀವಿಬ್ರು ಮತ್ತೆ ಒಂದಾಗಿ ಬಂದ್ರಲ್ಲ, ನಂಗೆ ಅದೇ ಖುಷಿ. ನೀವಿಬ್ರು ಸರಿ ಹೋದ್ರಲ್ಲ, ನಂಗಷ್ಟು ಸಾಕು. ಎಲ್ಲ ಸರಿನೇ ಐತಮ್ಮ, ಆದ್ರೆ ಡ್ರಾಮಾ ಮಾಡ್ತಾ ಇದ್ವಿ ಅಷ್ಟೇ. ಅಂಡ್ ನಮ್ ಗೆಲ್ವಿಗೆ ಆ ಡ್ರಾಮಾನೇ ಕಾರಣ ಆಯ್ತು. ಕೊನೆಗೂ ಇವರು ದೊಡ್ಡ ಕಿಲಾಡಿಗಳು ಅಂತ ಪ್ರೂವ್ ಮಾಡ್ಬಿಟ್ರ. ಇನಿಷಿಯಲ್ ಆಫ್ ಸಕ್ಸಸ್ ಸಿಕ್ಕರು, ಕೊನೆಲ್ ಮತ್ತೆ ಸೋಲಾಯ್ತು. ವಿಕ್ರಾಂತ್, ಆಶ್ರಮದಿಂದ ಫೋನ್ ಮೇಲೆ ಫೋನ್ ಮಾಡ್ತಿದಾರ. ಎಸ್ಕೋ ಬಸುತ್ತ ಜೈ ಬರ್ತೀವಿ.
ಬೆಳಗ್ಗೆಯಿಂದ ಹೂ ಕಟ್ಟಿ ಕಟ್ಟಿ ಸುಸ್ತಾಗೋಯ್ತು ಪಾಪ. ದಿನ ಬೆಳಗಾದ್ರೆ ಇದೇ ಕೆಲಸ ಮಾಡೋರು ಅದ್ ಹೇಗ್ ಮಾಡ್ತಾರೋ ಏನೋ. ಒಂದೇ ಸಮ ನಿಂತ್ಕೊಂಡು ಹೂ ಕಟ್ಟಿದ್ನಾ ಈ ಕಾಲ್ ಜೋ ಹಿಡಿದ್ಬಿಟ್ಟಿದೆ. ಮನೆಗೆ ಹೋಗಿ ಅಡ್ಗೆ ಬೇರೆ ಮಾಡ್ಬೇಕು. ಆ ಬಸ್ಸಲ್ಲಿ ವಿಪರೀತ ರಶ್ ಇರುತ್ತೆ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಏನ್ ಮಾಡೋದೀಗ? ಫಸ್ಟ್ ಶಿಫ್ಟ್ ಅವ್ನು ಬರಲಿಲ್ಲ ಅಂತ ಫಸ್ಟ್ ಶಿಫ್ಟ್ ಒಪ್ಕೊಂಡ್ಬಿಟ್ಟೆ. ಆಗ್ಲೇ ತುಂಬಾ ಲೇಟ್ ಆಗಿದೆ. ಇನ್ನೂ ಲೇಟ್ ಆದ್ರೆ ಕೆಲಸ ಕಳ್ಕೋಬೇಕಾಗತ್ತೆ. ಬೇಗ ಹೋಗಿ ರಿಪೋರ್ಟ್ ಮಾಡ್ಕೊಂಡು. ಬಸ್ಸಲ್ಲಿ ಬೇಡ ನಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಮನೆ ಇನ್ನು 2 ಕಿಲೋಮೀಟರ್ ದೂರದಲ್ಲಿದೆ. ಈ ಕಿಡ್ನಿ ಆಪರೇಷನ್ ಆದ್ಮೇಲೆ ತುಂಬಾ ಕೆಲಸ ಮಾಡಕ್ಕಾಗಲ್ಲ, ನಡಿಯಕ್ಕಾಗಲ್ಲ, ಆಯಾಸ ಆಗ್ಬಿಡತ್ತೆ. ಸಾಲದಕ್ಕೆ ಬಿಸಿಲು ಬೇರೆ. ಇವ್ರಿಲ್ಲೇ ಎಲ್ಲಾದ್ರೂ ಹತ್ರದಲ್ಲಿದ್ರೆ ನಮ್ಮ ಆಟೋದಲ್ಲೇ ಮನೆಗೆ ಹೋಗ್ಬೋದು. ಯಾವುದಕ್ಕೂ ಒಂದ್ಸಲ ಕೇಳಿ ನೋಡೋಣ. ಹಲೋ ರೀ, ಎಲ್ಲಿದ್ದೀರಾ? ಯಾಕೆ ಬರೀ ಏನಾಯ್ತು? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನು ಇಲ್ಲ ರೀ. ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿತ್ತಾ, ತಗೊಂಡು ಹೋಗೋಣ ಅಂತ ಬಂದೆ. ಯಾಕೋ ನಡೆಯೋದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇತ್ತು. ನೀವಿಲ್ಲೇ ಎಲ್ಲಾದ್ರೂ ಹತ್ರದಲ್ಲಿದ್ರೆ ಜೊತೆಗೆ ಹೋಗೋಣ ಅನ್ಕೊಂಡೆ ಅಷ್ಟೆ. ಪಾಪ, ಯಾವತ್ತು ಕೇಳದೆ ಇರೋಳು ಇವತ್ತು ಯಾಕೋ ಆಟೋದಲ್ಲಿ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾಳೆ. ತುಂಬಾ ಸುಸ್ತಾಗಿದೆ ಅಂತ ಕಾಣಿಸುತ್ತೆ. ಡ್ಯೂಟಿ ಅವರ್ಸ್ ಅಲ್ಲಿ ಇಲ್ಲಿಂದ ಕದ್ಲೋ ಹಾಗೂ ಇಲ್ಲ. ಅವಳು ನಾನು ಆಟೋ ಓಡಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಈಗೇನ್ ಮಾಡೋದು? ನನ್ನನ್ನು ಕ್ಷಮಿಸು ಪರಿ. ರೀ, ಯಾಕೆ ಏನು ಮಾತಾಡ್ತಿಲ್ಲ? ಪರಿ, ಅದು ನಾನು ಈಗ ಬರಕ್ಕಾಗಲ್ಲ. ಮನೆಯಿಂದ ತುಂಬಾ ದೂರದಲ್ಲಿದ್ದೀನಿ. ನೀನು ಬಸ್ ಹತ್ಕೊಂಡು ಮನೆಗೆ ಹೋಗು. ಅಯ್ಯೋ, ಹೌದಾ? ಪರವಾಗಿಲ್ಲ ಬಿಡಿ. ರೀ ರೀ, ರಾತ್ರಿ ಊಟಕ್ಕೆ ಎಷ್ಟು ಗಂಟೆಗೆ ಬರ್ತೀರಾ? ಇಲ್ಲ ಪರಿ, ನಾನು ಬರೋದಕ್ಕಾಗಲ್ಲ. ನಾನು ಇಲ್ಲೇ ಏನಾದ್ರೂ ತಿನ್ಕೋತೀನಿ. ನೀವು ನನಗೋಸ್ಕರ ಕಾಯಕ್ ಹೋಗ್ಬೇಡಿ. ನೀವು ಊಟ ಮಾಡಿ, ನಾನು ಬೆಳಗ್ಗೆ ತಿಂಡಿಗೆ ಬರ್ತೀನಿ. ರೀ, ನೀವು ಮನೇಲಿ ಊಟ ಮಾಡಿ 1 ವಾರದ ಮೇಲಾಯ್ತು. ಈ ದಿನ ಹೊರಗಡೆನೆ ಊಟ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಕು ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಮನೆಗೆ ಊಟಕ್ಕೆ ಬರ್ತಿದ್ದೀರಾ ಅಷ್ಟೇ. ಇಲ್ಲ ಪರಿ, ರಾತ್ರಿ ಹೊತ್ತೆ ಬಾಡಿಗೆ ಜಾಸ್ತಿ ಸಿಗೋದು. ಆ ಟೈಮ್ನಲ್ಲಿ ನಾನು ಮನೆಗೆ ಬಂದು ಮತ್ತೆ ಇಲ್ಲಿಗೆ ವಾಪಸ್ ಬಂದ್ರೆ ಆಗ ಸಂಪಾದನೆನೂ ಆಗೋದಿಲ್ಲ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ಎಲ್ಲಾದ್ರೂ ಊಟ ಮಾಡ್ಕೋತೀನಿ. ಎಲ್ ಸರ್? ಮಲ್ಲೇಶ್ವರಂಗ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬರೀ ಒಂದು ಬಾಡಿಗೆ ಇದೆ, ನಾನು ಹೋಗ್ತಾ ಇದ್ದೀನಿ. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಪಾಪ, ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರಲ್ಲ. ಜೀವನ ಜೀವನ ಏರುಪೇರಿನ ಗಾಯನ. ಮುಲಿಯಾ, 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 ಇಲ್ಲೇ ಕೂತಿದ್ಯಾ? ನಾನು ಆಗ್ಲಿಂದ ಕೂಗ್ತಾನೆ ಇದ್ದೀನಿ, ಮಾತಾಡಿಸ್ತಾನೆ ಇಲ್ಲ. ಏನಾಗಿದೆ ನಿನಗೆ? ಆಗಿರೋದು ನಿನಗೆ. ಇದೇನಯ್ಯ ನಿನ್ನ ಅವಸ್ಥೆ? ಕೈಯಲ್ಲಿ ಇಷ್ಟೊಂದು ಹಾರ, ಜೊತೆಗೆ ಬಲೂನ್ ಬೇರೆ. ಏನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಎಲ್ಬಿಡ್ತೇನೆ ಲೋಕಲ್ ಬುದ್ಧಿನ. ನಿನ್ ತಲೆಯಲ್ಲಿ ಮಾತ್ರ ಈ ರೀತಿ ಐಡಿಯಾಗಳು ಹುಟ್ಟೋದಕ್ಕೆ ಸಾಧ್ಯ. ಮತ್ತಿನ್ನೇನಯ್ಯ, ಈ ತರ 2-3 ಹಾರ ಇಟ್ಕೊಂಡ್ ಬಂದ್ರೆ ನಾನು ಏನ್ ಅನ್ಕೋಬೇಕು? ಫಸ್ಟ್ ಕನ್ನಡಿ ನೋಡ್ಕೊ, ಹೆಂಗ್ ಕಾಣಿಸ್ತಿದೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಹೂವಿನ ಹಾರ ಹಾಕೊಂಡ್ ಬಂದಿದ್ ಮಾತ್ರಕ್ಕೆ ಎಲೆಕ್ಷನ್ ನಿಂತ್ಕೊಳ್ತಾರೆ ಅಂತ ಅರ್ಥನಾ? ಅದಕ್ಕೆ ಬೇರೆ ರೀಸನ್ ಇರೋದಿಲ್ಲ. ಬೇರೆಯವ್ರಿಗೆ ಇರುತ್ತೆ, ನಿನ್ಗೇನ ಇರುತ್ತಾ? ಇದೇ ಬಾಜಾರಿ, ನನಗೂ ಇದೆ. ನನ್ನ ಲೈಫಲ್ಲಿ ನಾನು ಬೇಕಾದ ಸನ್ಮಾನಗಳನ್ನ ನೋಡಿದ್ದೆ, ಬಟ್ ಈ ತರದ ಸನ್ಮಾನ ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಇದನ್ನ ಹೀಗೆ ನೀವು ತೋರ್ಸೋಣ ಅಂತ ಬಂದೆ. ಓಹೋ, ಇದು ಸನ್ಮಾನನಾ? ಹೌದು ಬಜಾರಿ. ಇವತ್ತು ನಮ್ಮ ಆಶ್ರಮದಲ್ಲಿರೋ ದೊಡ್ಡವರೆಲ್ಲ ಇನ್ ಮುಂದೆ ಮಕ್ಕಳು ನಮ್ ಜೊತೆನೆ ಇರ್ತಾರಂತ ಖುಷಿಯಿಂದ ನನಗೆ ಸನ್ಮಾನ ಮಾಡೋದು.
ಅವರು ತುಂಬಾ ಖುಷಿಯಿಂದ ಥ್ಯಾಂಕ್ಸ್ ಹೇಳಿರೋ ರೀತಿ ಇದೆ. ಇಷ್ಟೊಂದು ಪ್ರೀತಿಯಿಂದ ಹೇಳುವಾಗ ನಾನು ಸನ್ಮಾನ ಮಾಡಿಸ್ಕೊಳ್ಳೋದು ಅಂತ ಹೇಗೆ ಹೇಳಿ ಹೇಳು. ಅಂಡ್ ಮೋರ್ ಓವರ್ ಅವ್ರು ಖುಷಿಯಾಗಿರೋದೇ ನನ್ ಖುಷಿ ಅಲ್ವಾ? ಓ, ಪರವಾಗಿಲ್ಲ ಕಣಯ್ಯ, ನಿನ್ಗೂ ಸನ್ಮಾನ ಎಲ್ಲ ಮಾಡ್ತಾರೆ ಅಂದ್ರೆ ಖುಷಿ ವಿಚಾರನೆ. ಅದ್ ಸರಿ, ಈ ಹಾರ ಓಕೆ, ಬಲೂನ್ ಯಾಕೆ? ನಮ್ಮ ಆಶ್ರಮದ ಮಕ್ಕಳು ಇದನ್ನ ಪ್ರೀತಿಯಿಂದ ನನಗೆ ಕೊಟ್ರು, ಅದಕ್ಕೆ ನಾನು ಇದನ್ನ ಪ್ರೀತಿಯಿಂದ ನಿನಗೆ ಕೊಡೋಣ ಅಂತ ತಗೊಂಡ್ ಬಂದೆ. ಮಕ್ಕಳು ಪ್ರೀತಿಯಿಂದ ಕೊಟ್ಟಿರೋ ಬಲೂನ್ಸ್ ಇದೆ, ಇದನ್ನ ಬಸ್ ಮಾಡ್ತಿಲ್ಲ, ತಲೆ ಕೆಡೋಗಿದ್ಯಾ ನಿಂಗೆ? ಮತ್ತಿನ್ನೇನಯ್ಯ, ನೀವ್ ಅಣ್ಣ ತಮ್ಮ ಸೇರ್ಕೊಂಡು ನನ್ ತಲೆ ಕೆಡೋ ತರ ಮಾಡಿಲ್ವಾ? ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಬಲೂನ್ ಅಲ್ಲ, ನಿಮ್ ತಲೆ ಹೊಡಿಬೇಕು, ಆಗ್ಲೇ ನಿಮಗೆ ಬುದ್ಧಿ ಬರೋದು. ಬಚಾರಿ, ನೀನ್ ತೀರಾ ಈ ಲೆವೆಲ್ಗೆ ರುಚಿ ಹೇಳೋ ತರ ನಾವೇನು ಮಾಡಿ. ಹೌದೌದೌದು, ನೀನ್ ಹೇಳ್ತೀಯಾ, ನಾನ್ ಕೇಳ್ತೀನಿ ಅಲ್ವಾ? ಇಬ್ರು ಸೇರ್ಕೊಂಡು ಮನೆನ ಡಿವೈಡ್ ಆಗೋ ಲೆವೆಲ್ಗೆ ತಗೊಂಡ್ ಹೋಗಿರ್ಲಿಲ್ವಾ? ಅದು ನಿಮ್ಗೆ ಡ್ರಾಮಾ ಆಗಿರ್ಬೋದು, ಆದ್ರೆ ನಾನು ಅದೇ ನಿಜ ಅನ್ಕೊಂಡು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಟೆನ್ಷನ್ ಕೊಟ್ಟು ನೀವ್ ಹಾಯಾಗಿದ್ರಿ ಅಲ್ವಾ?